ನಮಸ್ತೆ ಗೆಳೆಯರೇ, ನಮ್ಮ ಹೊಸ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರವಿರಲಿ. ನನ್ನ ಹೆಸರು ರಾಕೇಶ್. ಬನ್ನಿ ಶುರು ಮಾಡೋಣ. ದಿನಾಂಕ 1 ಸೆಪ್ಟೆಂಬರ್ 1923. ಸಮಯ ಬೆಳಿಗ್ಗೆ 11:58 ಗಂಟೆ. ಟೋಕಿಯೋ ಯೋಕೋಹಾಮಾ ಭೂಕಂಪವನ್ನು ಗ್ರೇಟ್ ಕ್ವಾಂಟೋ ಭೂಕಂಪವೆಂದು ಕರೆಯಲಾಗುತ್ತೆ. ಇದು ಜಪಾನಿನ ಕ್ವಾಟೋ ಪ್ರದೇಶದಲ್ಲಿ ಸಂಭವಿಸಿದ ಒಂದು ಅತ್ಯಂತ ವಿನಾಶಕಾರಿ ಭೂಕಂಪವಾಗಿತ್ತು ಹಾಗೂ ಭೂಕಂಪದ ತೀವ್ರತೆಯ ಪ್ರಮಾಣ ರಿಯಾಕ್ಟರ್ ಮಾಪಕದಲ್ಲಿ ಸುಮಾರು 7.9 ರಿಂದ 8.0 ವರೆಗೆ ತೋರಿಸಲಾಗಿತ್ತು. ಕಂಪನದ ಮೂಲ ಕೇಂದ್ರವಾದ ಸಾಗರದಡಿ ಸುಗಾಬೆ, ಹಕ್ಕುನೆ ಮತ್ತು ಮಿಯುಕಿ ಪರ್ವತಗಳ ಮಧ್ಯೆ ಸುಮಾರು 4 ರಿಂದ 10 ನಿಮಿಷಗಳವರೆಗೆ ಕಂಪನ ಉಂಟಾಗಿತ್ತು. ಮೂಲ ಪ್ರಭಾವಿತ ಪ್ರದೇಶಗಳಾದ ಟೋಕಿಯೋ, ಯೋಕೋಹಾಮಾ, ಚಿಬಾ, ಕಾಂಗ್ವಾ, ಶಿಜುಒಕಾ ಮತ್ತು ಭೂಕಂಪವು ಸಂಭವಿಸಲು ಕಾರಣವೇನೆಂದರೆ ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆಗಳಿಂದ ಉಂಟಾಯಿತು. ಫಿಲಿಪೈನ್ ಸಮುದ್ರದ ಪ್ಲೇಟ್ ಉತ್ತರಕ್ಕೆ ಚಲಿಸಿ ಯುರೇಷಿಯನ್ ಪ್ಲೇಟ್ಗೆ ಅಡಿಯಲ್ಲಿ ತೊಡಗಿದ ಪರಿಣಾಮ ಈ ಶಕ್ತಿ ಭೂಮಿಯ ಮೇಲೆ ಬಿಡುಗಡೆಯಾಯಿತು. ಕಂಪಿಸಿದ ಭೂಕಂಪವು ಸಾಮಾಜಿಕವಾಗಿ ಲಕ್ಷಾಂತರ ಜನರಿಗೆ ಗ್ರಹವಿಲ್ಲದವರಾಗಿ ಬದಲಾದರು. ಆರೋಗ್ಯ ಸಮಸ್ಯೆಗಳು ಮತ್ತು ಸಾಂಕ್ರಾಮಿಕ ರೋಗಗಳು ಹರಡಿದವು. ಉದ್ಯೋಗಗಳ ಪ್ರಕ್ರಿಯೆಗಳು ಸ್ಥಗಿತಗೊಂಡವು. ಹಾಗೆ ಸರ್ಕಾರದ ಮೇಲಿನ ಜನರಿಗೆ ನಂಬಿಕೆ ಕುಂದಿತ್ತು. ಮತ್ತು ಇಷ್ಟೇ ಆದ ನಂತರ ಜಪಾನ್ನ ಆರ್ಥಿಕತೆಗೆ ಬಹುದೊಡ್ಡ ಹೊಡೆತವಾಗಿತ್ತು. ಬ್ಯಾಂಕುಗಳು ಮುಚ್ಚಿದವು, ವ್ಯಾಪಾರ ನಿಂತು ಹೋಯಿತು. ಆರ್ಥಿಕ ನಷ್ಟ ಅಂದಾಜು ಸುಮಾರು ಆ ಕಾಲದ 6.5 ಬಿಲಿಯನ್ ಯೆನ್ ಎಂದು ಅಂದಾಜಿಸಲಾಗಿತ್ತು. ತದನಂತರ ಜಪಾನ್ ಪುನರ್ನಿರ್ಮಾಣಕ್ಕೆ ತೊಡಗಿಸಿತ್ತು. ಟೋಕಿಯೋ ಮತ್ತು ಯೋಕೋಹಾಮಾ ನಗರಗಳು ಹೊಸ ರೂಪದಲ್ಲಿ ಪುನರ್ನಿರ್ಮಿಸಲಾಯಿತು. ಶಕ್ತಿಶಾಲಿ ಕಟ್ಟಡಗಳ ನಿರ್ಮಾಣಕ್ಕೆ ಹೊಸ ನಿಯಮಗಳು ಜಾರಿ ಮಾಡಿದರು. ಜಪಾನಿಯರು ಪ್ರತಿ ವರ್ಷ ಸೆಪ್ಟೆಂಬರ್ 1 ಡಿಸಾಸ್ಟರ್ ಪ್ರಿವೆನ್ಷನ್ ಡೇ ಎಂದು ಆಚರಿಸುತ್ತಾರೆ. ಜಪಾನಿಯರಿಗೆ ಈ ಒಂದು ಭೂಕಂಪದಿಂದ ಏನೆಲ್ಲ ಅರ್ಥವಾಗಿತ್ತು ಎಂದರೆ 1923ರ ಗ್ರೇಟ್ ಕ್ವಾಂಟೋ ಭೂಕಂಪವು ಒಂದು ಭೀಕರ ದುರಂತವಾಗಿತ್ತು. ಇದು ಸಾವಿರಾರು ಜನರ ಪ್ರಾಣ ಹಾನಿಗೆ ಕಾರಣವಾಗಿತ್ತು. ಜಪಾನ್ನ ಸಾರ್ವಜನಿಕ ರಾಜಕೀಯ ಮತ್ತು ಆರ್ಥಿಕ ಜೀವನದಲ್ಲಿ ಭಾರೀ ಬದಲಾವಣೆಗಳು ತಂದಿತ್ತು. ಈ ಭೂಕಂಪವು ಜಪಾನನ್ನು ನವೀಕರಣದ ದಿಕ್ಕಿನಲ್ಲಿ ಕರೆದೊಯ್ದಿತ್ತು. ಇನ್ನಷ್ಟು ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.